ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂತ ಶ್ರೀ ನರಸಿಂಹಲು ಅವರಿಗೆ ಮನವಿ ಮಾಡಿದೆ. ಅದೇ ದಿನ ನಿನ್ನೆನೇ ಆ್ಯಕ್ಚುಲಿ ನಮ್ಮ ಕಲಾವಿದ ಸಂಘದ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ನಿನ್ನೆನೇ ಮಾಡಬೇಕಿತ್ತು. ಅವರು ಕಾರಣಾಂತರ ಊರಲ್ಲಿ ಇರಲಿಲ್ಲ. ಅವರು ಇವತ್ತು ನನಗೆ ಸಿಗ್ತೀನಿ ಅಂತ ಹೇಳಿದ್ರು. ಸೊ ಇವತ್ತು ಅವ್ರ ಮಾತಿನಂತೆ ಇವತ್ತು ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಸಿಕ್ಕರು. ನಿನ್ನೆ ಏನು ಮನವಿ ಮಾಡಿದ್ದೆ ವಾಣಿಜ್ಯ ಮಂಡಳಿ, ಅದೇ ಮನವಿ ಕೂಡ ನಮ್ಮ ಕಲಾವಿದ ಸಂಘಕ್ಕೆ ನಾನು ಮಾಡಿದ್ದೀನಿ. ಅವರು ಕೂಡ ಈ ಒಂದು ವಿಚಾರವಾಗಿ ವ್ಯಕ್ತಪಡಿಸಿದ್ರು. ಭಾಳ ಈ ಥರ ಹಿಂಗೆ ತುಂಬಾ ಕೆಟ್ಟದಾಗಿ ಹೋಗ್ತಾ ಇದೆ ಅಭಿಮಾನಿಗಳ ಹೆಸರುಗಳಲ್ಲಿ ಅಂಥೇಳಿ ಹೇಳಿದ್ರು. ಬಟ್ ಇದು ಸೂಕ್ತವಂತ ಕ್ರಮ ಕೈಗೊಳ್ಳಬೇಕು. ಅದು ಕೂಡ ನಾನು ಒಂದು ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನೆಲ್ಲ ಕರೆದು ಮಾತಾಡಿ ಅವರು ಒಂದು ತೀರ್ಮಾನ ತೊಗೊಂಡು ಗಂಭೀರವಾಗಿ ಆ್ಯಕ್ಷನ್ ತೊಗೊತಾರೆ. ರಾಕ್ಲೈನ್ ವೆಂಕಟೇಶ್ ಸರ್ ಕೂಡ ಈಗ ಹೇಳಿದ್ದಾರೆ. ಈಗ ನೆನ್ನೆ ವಾಣಿಜ್ಯ ಮಂಡಳಿ ಕೂಡ ವಾಣಿಜ್ಯ ಮಂಡಳಿ ಕೂಡ ಕಲಾವಿದರ ಸಂಘದ ಕಾರ್ಯದರ್ಶಿ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಒಟ್ಟಿಗೆ ಮಾತಾಡಿ ಸರ್ಕಾರಕ್ಕೆ ನಾವು ಉದ್ಯಮದ ಮುಖಾಂತರ ಮನವಿ ಮಾಡಿ ಇದ್ರ ವಿರುದ್ಧ ಆ್ಯಕ್ಷನ್ ತೊಗೊಬೇಕು ಅಂಥೇಳಿ ವಾಣಿಜ್ಯ ಮಂಡಳಿ ಕೂಡ ರೆಡಿ ಇದೆ. ಕಲಾವಿದ ಸಂಘ ಕೂಡ ಇವತ್ತು ಕೊಟ್ಟಿದ್ದೀನಿ. ಕಲಾವಿದರ ಸಂಘ ಕೂಡ ಸ್ಪಂದಿಸುತ್ತೆ ಅಂಥೇಳಿ. DCM ಮತ್ತು ಗೃಹ ಮಂತ್ರಿಗೆ ಮನವಿ ಮಾಡೋದು ಸರ್ ಮುಖಾಂತರ ಅಂತ ಏನೋ ಪ್ಲ್ಯಾನ್ ಇದೆ ಸರ್? ಇಲ್ಲ, ಸರ್ ಮತ್ತು ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ಯಾಕಂದರೆ ಎಲ್ಲನೂ ಭಾಳ ಮುಖ್ಯವಾದಂಥ ಒಂದು ಸಂಘ ಸಂಸ್ಥೆ. ಬಟ್ ಎಲ್ಲ ಸೇರಿ ಒಗ್ಗಟ್ಟಾಗಿ ಒತ್ತಾಯ ಮಾಡ್ತಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂತ ಶ್ರೀ ನರಸಿಂಹಲು ಅವರಿಗೆ ಮನವಿ ಮಾಡಿದೆ. ಅದೇ ದಿನ ನಿನ್ನೆನೇ ಆ್ಯಕ್ಚುಲಿ ನಮ್ಮ ಕಲಾವಿದ ಸಂಘದ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ನಿನ್ನೆನೇ ಮಾಡಬೇಕಿತ್ತು. ಅವರು ಕಾರಣಾಂತರ ಊರಲ್ಲಿ ಇರಲಿಲ್ಲ. ಅವರು ಇವತ್ತು ನನಗೆ ಸಿಗ್ತೀನಿ ಅಂತ ಹೇಳಿದ್ರು. ಸೊ ಇವತ್ತು ಅವ್ರ ಮಾತಿನಂತೆ ಇವತ್ತು ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಸಿಕ್ಕರು. ನಿನ್ನೆ ಏನು ಮನವಿ ಮಾಡಿದ್ದೆ ವಾಣಿಜ್ಯ ಮಂಡಳಿ, ಅದೇ ಮನವಿ ಕೂಡ ನಮ್ಮ ಕಲಾವಿದ ಸಂಘಕ್ಕೆ ನಾನು ಮಾಡಿದ್ದೀನಿ. ಅವರು ಕೂಡ ಈ ಒಂದು ವಿಚಾರವಾಗಿ ವ್ಯಕ್ತಪಡಿಸಿದ್ರು. ಭಾಳ ಈ ಥರ ಹಿಂಗೆ ತುಂಬಾ ಕೆಟ್ಟದಾಗಿ ಹೋಗ್ತಾ ಇದೆ ಅಭಿಮಾನಿಗಳ ಹೆಸರುಗಳಲ್ಲಿ ಅಂಥೇಳಿ ಹೇಳಿದ್ರು. ಬಟ್ ಇದು ಸೂಕ್ತವಂತ ಕ್ರಮ ಕೈಗೊಳ್ಳಬೇಕು. ಅದು ಕೂಡ ನಾನು ಒಂದು ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನೆಲ್ಲ ಕರೆದು ಮಾತಾಡಿ ಅವರು ಒಂದು ತೀರ್ಮಾನ ತೊಗೊಂಡು ಗಂಭೀರವಾಗಿ ಆ್ಯಕ್ಷನ್ ತೊಗೊತಾರೆ. ರಾಕ್ಲೈನ್ ವೆಂಕಟೇಶ್ ಸರ್ ಕೂಡ ಈಗ ಹೇಳಿದ್ದಾರೆ. ಈಗ ನೆನ್ನೆ ವಾಣಿಜ್ಯ ಮಂಡಳಿ ಕೂಡ ಕಲಾವಿದರ ಸಂಘದ ಕಾರ್ಯದರ್ಶಿ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಒಟ್ಟಿಗೆ ಮಾತಾಡಿ ಸರ್ಕಾರಕ್ಕೆ ನಾವು ಉದ್ಯಮದ ಮುಖಾಂತರ ಮನವಿ ಮಾಡಿ ಇದ್ರ ವಿರುದ್ಧ ಆ್ಯಕ್ಷನ್ ತೊಗೊಬೇಕು ಅಂಥೇಳಿ ವಾಣಿಜ್ಯ ಮಂಡಳಿ ಕೂಡ ರೆಡಿ ಇದೆ. ಕಲಾವಿದ ಸಂಘ ಕೂಡ ಇವತ್ತು ಕೊಟ್ಟಿದ್ದೀನಿ. ಕಲಾವಿದರ ಸಂಘ ಕೂಡ ಸ್ಪಂದಿಸುತ್ತೆ ಅಂಥೇಳಿ. DCM ಮತ್ತು ಗೃಹ ಮಂತ್ರಿಗೆ ಮನವಿ ಮಾಡೋದು ಸರ್ ಮುಖಾಂತರ ಅಂತ ಏನೋ ಪ್ಲ್ಯಾನ್ ಇದೆ ಸರ್? ಇಲ್ಲ, ಸರ್ ಮತ್ತು ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ಯಾಕಂದರೆ ಎಲ್ಲನೂ ಭಾಳ ಮುಖ್ಯವಾದಂಥ ಒಂದು ಸಂಘ ಸಂಸ್ಥೆ. ಬಟ್ ಎಲ್ಲ ಸೇರಿ ಒಗ್ಗಟ್ಟಾಗಿ ಒತ್ತಾಯ ಮಾಡ್ತಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂತ ಶ್ರೀ ನರಸಿಂಹಲು ಅವರಿಗೆ ಮನವಿ ಮಾಡಿದೆ. ಅದೇ ದಿನ ನಿನ್ನೆನೇ ಆ್ಯಕ್ಚುಲಿ ನಮ್ಮ ಕಲಾವಿದ ಸಂಘದ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ನಿನ್ನೆನೇ ಮಾಡಬೇಕಿತ್ತು. ಅವರು ಕಾರಣಾಂತರ ಊರಲ್ಲಿ ಇರಲಿಲ್ಲ. ಅವರು ಇವತ್ತು ನನಗೆ ಸಿಗ್ತೀನಿ ಅಂತ ಹೇಳಿದ್ರು. ಸೊ ಇವತ್ತು ಅವ್ರ ಮಾತಿನಂತೆ ಇವತ್ತು ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಸಿಕ್ಕರು. ನಿನ್ನೆ ಏನು ಮನವಿ ಮಾಡಿದ್ದೆ ವಾಣಿಜ್ಯ ಮಂಡಳಿ, ಅದೇ ಮನವಿ ಕೂಡ ನಮ್ಮ ಕಲಾವಿದ ಸಂಘಕ್ಕೆ ನಾನು ಮಾಡಿದ್ದೀನಿ. ಅವರು ಕೂಡ ಈ ಒಂದು ವಿಚಾರವಾಗಿ ವ್ಯಕ್ತಪಡಿಸಿದ್ರು. ಭಾಳ ಈ ಥರ ಹಿಂಗೆ ತುಂಬಾ ಕೆಟ್ಟದಾಗಿ ಹೋಗ್ತಾ ಇದೆ ಅಭಿಮಾನಿಗಳ ಹೆಸರುಗಳಲ್ಲಿ ಅಂಥೇಳಿ ಹೇಳಿದ್ರು. ಬಟ್ ಇದು ಸೂಕ್ತವಂತ ಕ್ರಮ ಕೈಗೊಳ್ಳಬೇಕು. ಅದು ಕೂಡ ನಾನು ಒಂದು ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನೆಲ್ಲ ಕರೆದು ಮಾತಾಡಿ ಅವರು ಒಂದು ತೀರ್ಮಾನ ತೊಗೊಂಡು ಗಂಭೀರವಾಗಿ ಆ್ಯಕ್ಷನ್ ತೊಗೊತಾರೆ. ರಾಕ್ಲೈನ್ ವೆಂಕಟೇಶ್ ಸರ್ ಕೂಡ ಈಗ ಹೇಳಿದ್ದಾರೆ. ಈಗ ನೆನ್ನೆ ವಾಣಿಜ್ಯ ಮಂಡಳಿ ಕೂಡ ಕಲಾವಿದರ ಸಂಘದ ಕಾರ್ಯದರ್ಶಿ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಒಟ್ಟಿಗೆ ಮಾತಾಡಿ ಸರ್ಕಾರಕ್ಕೆ ನಾವು ಉದ್ಯಮದ ಮುಖಾಂತರ ಮನವಿ ಮಾಡಿ ಇದ್ರ ವಿರುದ್ಧ ಆ್ಯಕ್ಷನ್ ತೊಗೊಬೇಕು ಅಂಥೇಳಿ ವಾಣಿಜ್ಯ ಮಂಡಳಿ ಕೂಡ ರೆಡಿ ಇದೆ. ಕಲಾವಿದ ಸಂಘ ಕೂಡ ಇವತ್ತು ಕೊಟ್ಟಿದ್ದೀನಿ. ಕಲಾವಿದರ ಸಂಘ ಕೂಡ ಸ್ಪಂದಿಸುತ್ತೆ ಅಂಥೇಳಿ. DCM ಮತ್ತು ಗೃಹ ಮಂತ್ರಿಗೆ ಮನವಿ ಮಾಡೋದು ಸರ್ ಮುಖಾಂತರ ಅಂತ ಏನೋ ಪ್ಲ್ಯಾನ್ ಇದೆ ಸರ್? ಇಲ್ಲ, ಸರ್ ಮತ್ತು ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ಯಾಕಂದರೆ ಎಲ್ಲನೂ ಭಾಳ ಮುಖ್ಯವಾದಂಥ ಒಂದು ಸಂಘ ಸಂಸ್ಥೆ. ಬಟ್ ಎಲ್ಲ ಸೇರಿ ಒಗ್ಗಟ್ಟಾಗಿ ಒತ್ತಾಯ ಮಾಡ್ತಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂತ ಶ್ರೀ ನರಸಿಂಹಲು ಅವರಿಗೆ ಮನವಿ ಮಾಡಿದೆ. ಅದೇ ದಿನ ನಿನ್ನೆನೇ ಆ್ಯಕ್ಚುಲಿ ನಮ್ಮ ಕಲಾವಿದ ಸಂಘದ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ನಿನ್ನೆನೇ ಮಾಡಬೇಕಿತ್ತು. ಅವರು ಕಾರಣಾಂತರ ಊರಲ್ಲಿ ಇರಲಿಲ್ಲ. ಅವರು ಇವತ್ತು ನನಗೆ ಸಿಗ್ತೀನಿ ಅಂತ ಹೇಳಿದ್ರು. ಸೊ ಇವತ್ತು ಅವ್ರ ಮಾತಿನಂತೆ ಇವತ್ತು ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಸಿಕ್ಕರು. ನಿನ್ನೆ ಏನು ಮನವಿ ಮಾಡಿದ್ದೆ ವಾಣಿಜ್ಯ ಮಂಡಳಿ, ಅದೇ ಮನವಿ ಕೂಡ ನಮ್ಮ ಕಲಾವಿದ ಸಂಘಕ್ಕೆ ನಾನು ಮಾಡಿದ್ದೀನಿ. ಅವರು ಕೂಡ
ಆ, ಈ ಒಂದು ವಿಚಾರವಾಗಿ ವ್ಯಕ್ತಪಡಿಸಿದ್ರು. ಭಾಳ ಈ ಥರ ಹಿಂಗೆ ತುಂಬಾ ಕೆಟ್ಟದಾಗಿ ಹೋಗ್ತಾ ಇದೆ ಅಭಿಮಾನಿಗಳ ಹೆಸರುಗಳಲ್ಲಿ ಅಂತೇಳಿ ಹೇಳಿದ್ರು. ಬಟ್ ಇದು ಸೂಕ್ತವಂತ ಕ್ರಮ ಕೈಗೊಳ್ಳಬೇಕು. ಅದು ಕೂಡ ನಾನು ಒಂದು ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನೆಲ್ಲ ಕರೆದು ಮಾತಾಡಿ ಅವರು ಒಂದು ತೀರ್ಮಾನ ತಗೊಂಡು ಗಂಭೀರವಾಗಿ ಆ್ಯಕ್ಷನ್ ತೊಗೊತಾರೆ. ರಾಕ್ಲೈನ್ ವೆಂಕಟೇಶ್ ಸರ್ ಕೂಡ ಈಗ ಹೇಳಿದ್ದಾರೆ. ಈಗ ನೆನ್ನೆ ವಾಣಿಜ್ಯ ಮಂಡಳಿ ಕೂಡ ವಾಣಿಜ್ಯ ಮಂಡಳಿ ಕೂಡ ಕಲಾವಿದರ ಸಂಘದ ಕಾರ್ಯದರ್ಶಿ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಒಟ್ಟಿಗೆ ಕುಂತು ಮಾತಾಡಿ ಸರ್ಕಾರಕ್ಕೆ ನಾವು ಉದ್ಯಮದ ಮುಖಾಂತರ ಮನವಿ ಮಾಡಿ ಇದ್ರ ವಿರುದ್ಧ ಆ್ಯಕ್ಷನ್ ತೊಗೊಬೇಕು ಅಂಥೇಳಿ ವಾಣಿಜ್ಯ ಮಂಡಳಿ ಕೂಡ ರೆಡಿ ಇದೆ. ಕಲಾವಿದ ಸಂಘ ಕೂಡ ಇವತ್ತು ಕೊಟ್ಟಿದ್ದೀನಿ. ಕಲಾವಿದರ ಸಂಘ ಕೂಡ ಸ್ಪಂದಿಸುತ್ತೆ ಅಂಥೇಳಿ. DCM ಮತ್ತು ಗೃಹ ಮಂತ್ರಿಗೆ ಮನವಿ ಮಾಡೋದು ಸರ್ ಮುಖಾಂತರ ಅಂತ ಏನೋ ಪ್ಲ್ಯಾನ್ ಇದೆ ಸರ್? ಇಲ್ಲ, ಸರ್ರು ಮತ್ತು ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ಯಾಕಂದರೆ ಎಲ್ಲನೂ ಭಾಳ ಮುಖ್ಯವಾದಂಥ ಒಂದು ಸಂಘ ಸಂಸ್ಥೆ. ಬಟ್ ಎಲ್ಲ ಸೇರಿ ಒಗ್ಗಟ್ಟಾಗಿ ಒತ್ತಾಯ ಮಾಡ್ತಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂತ ಶ್ರೀ ನರಸಿಂಹಲು ಅವರಿಗೆ ಮನವಿ ಮಾಡಿದೆ. ಅದೇ ದಿನ ನಿನ್ನೆನೇ ಆ್ಯಕ್ಚುಲಿ ನಮ್ಮ ಕಲಾವಿದ ಸಂಘದ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ನಿನ್ನೆನೇ ಮಾಡಬೇಕಿತ್ತು. ಅವರು ಕಾರಣಾಂತರ ಊರಲ್ಲಿ ಇರಲಿಲ್ಲ. ಅವರು ಇವತ್ತು ನನಗೆ ಸಿಗ್ತೀನಿ ಅಂತ ಹೇಳಿದ್ರು. ಸೊ ಇವತ್ತು ಅವ್ರ ಮಾತಿನಂತೆ ಇವತ್ತು ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಸಿಕ್ಕರು. ನಿನ್ನೆ ಏನು ಮನವಿ ಮಾಡಿದ್ದೆ ನಾವು ವಾಣಿಜ್ಯ ಮಂಡಳಿ, ಅದೇ ಮನವಿ ಕೂಡ ನಮ್ಮ ಕಲಾವಿದರ ಸಂಘಕ್ಕೆ ನಾನು ಮಾಡಿದ್ದೀನಿ. ಅವರು ಕೂಡ ಈ ಒಂದು ವಿಚಾರವಾಗಿ ವ್ಯಕ್ತಪಡಿಸಿದ್ರು. ಭಾಳ ಈ ಥರ ಹಿಂಗೆ ತುಂಬಾ ಕೆಟ್ಟದಾಗಿ ಹೋಗ್ತಾ ಇದೆ ಅಭಿಮಾನಿಗಳ ಹೆಸರುಗಳಲ್ಲಿ ಅಂತೇಳಿ ಹೇಳಿದ್ರು. ಬಟ್ ಇದು ಸೂಕ್ತವಂತ ಕ್ರಮ ಕೈಗೊಳ್ಳಬೇಕು. ಅದು ಕೂಡ ನಾನು ಒಂದು ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನೆಲ್ಲ ಕರೆದು ಮಾತಾಡಿ ಅವರು ಒಂದು ತೀರ್ಮಾನ ತಗೊಂಡು ಗಂಭೀರವಾಗಿ ಆ್ಯಕ್ಷನ್ ತೊಗೊತಾರೆ. ರಾಕ್ಲೈನ್ ವೆಂಕಟೇಶ್ ಸರ್ ಕೂಡ ಈಗ ಹೇಳಿದ್ದಾರೆ. ಈಗ ನೆನ್ನೆ ವಾಣಿಜ್ಯ ಮಂಡಳಿ ಕೂಡ ವಾಣಿಜ್ಯ ಮಂಡಳಿ ಕೂಡ ಕಲಾವಿದರ ಸಂಘದ ಕಾರ್ಯದರ್ಶಿ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಒಟ್ಟಿಗೆ ಕುಂತು ಮಾತಾಡಿ ಸರ್ಕಾರಕ್ಕೆ ನಾವು ಉದ್ಯಮದ ಮುಖಾಂತರ ಮನವಿ ಮಾಡಿ ಇದ್ರ ವಿರುದ್ಧ ಆ್ಯಕ್ಷನ್ ತೊಗೊಬೇಕು ಅಂಥೇಳಿ ವಾಣಿಜ್ಯ ಮಂಡಳಿ ಕೂಡ ರೆಡಿ ಇದೆ. ಕಲಾವಿದ ಸಂಘ ಕೂಡ ಇವತ್ತು ಕೊಟ್ಟಿದ್ದೀನಿ. ಕಲಾವಿದರ ಸಂಘ ಕೂಡ ಸ್ಪಂದಿಸುತ್ತೆ ಅಂಥೇಳಿ. DCM ಮತ್ತು ಗೃಹ ಮಂತ್ರಿಗೆ ಮನವಿ ಮಾಡೋದು ಸರ್ ಮುಖಾಂತರ ಅಂತ ಏನೋ ಪ್ಲ್ಯಾನ್ ಇದೆ ಸರ್? ಇಲ್ಲ, ಸರ್ರು ಮತ್ತು ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ಯಾಕಂದರೆ ಎಲ್ಲನೂ ಭಾಳ ಮುಖ್ಯವಾದಂಥ ಒಂದು ಸಂಘ ಸಂಸ್ಥೆ. ಬಟ್ ಎಲ್ಲ ಸೇರಿ ಒಗ್ಗಟ್ಟಾಗಿ ಒತ್ತಾಯ ಮಾಡ್ತಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂತ ಶ್ರೀ ನರಸಿಂಹಲು ಅವರಿಗೆ ಮನವಿ ಮಾಡಿದೆ. ಅದೇ ದಿನ ನಿನ್ನೆನೇ ಆ್ಯಕ್ಚುಲಿ ನಮ್ಮ ಕಲಾವಿದ ಸಂಘದ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ನಿನ್ನೆನೇ ಮಾಡಬೇಕಿತ್ತು. ಅವರು ಕಾರಣಾಂತರ ಊರಲ್ಲಿ ಇರಲಿಲ್ಲ. ಅವರು ಇವತ್ತು ನನಗೆ ಸಿಗ್ತೀನಿ ಅಂತ ಹೇಳಿದ್ರು. ಸೊ ಇವತ್ತು ಅವ್ರ ಮಾತಿನಂತೆ ಇವತ್ತು ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಸಿಕ್ಕರು. ನಿನ್ನೆ ಏನು ಮನವಿ ಮಾಡಿದ್ದೆ ನಾವು ವಾಣಿಜ್ಯ ಮಂಡಳಿ, ಅದೇ ಮನವಿ ಕೂಡ ನಮ್ಮ ಕಲಾವಿದರ ಸಂಘಕ್ಕೆ ನಾನು ಮಾಡಿದ್ದೀನಿ. ಅವರು ಕೂಡ ಈ ಒಂದು ವಿಚಾರವಾಗಿ ವ್ಯಕ್ತಪಡಿಸಿದ್ರು. ಭಾಳ ಈ ಥರ ಹಿಂಗೆ ತುಂಬಾ ಕೆಟ್ಟದಾಗಿ ಹೋಗ್ತಾ ಇದೆ ಅಭಿಮಾನಿಗಳ ಹೆಸರುಗಳಲ್ಲಿ ಅಂತೇಳಿ ಹೇಳಿದ್ರು. ಬಟ್ ಇದು ಸೂಕ್ತವಂತ ಕ್ರಮ ಕೈಗೊಳ್ಳಬೇಕು. ಅದು ಕೂಡ ನಾನು ಒಂದು ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನೆಲ್ಲ ಕರೆದು ಮಾತಾಡಿ ಅವರು ಒಂದು ತೀರ್ಮಾನ ತಗೊಂಡು ಗಂಭೀರವಾಗಿ ಆ್ಯಕ್ಷನ್ ತೊಗೊತಾರೆ. ರಾಕ್ಲೈನ್ ವೆಂಕಟೇಶ್ ಸರ್ ಕೂಡ ಈಗ ಹೇಳಿದ್ದಾರೆ. ಈಗ ನೆನ್ನೆ ವಾಣಿಜ್ಯ ಮಂಡಳಿ ಕೂಡ ವಾಣಿಜ್ಯ ಮಂಡಳಿ ಕೂಡ ಕಲಾವಿದರ ಸಂಘದ ಕಾರ್ಯದರ್ಶಿ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಒಟ್ಟಿಗೆ ಕುಂತು ಮಾತಾಡಿ ಸರ್ಕಾರಕ್ಕೆ ನಾವು ಉದ್ಯಮದ ಮುಖಾಂತರ ಮನವಿ ಮಾಡಿ ಇದ್ರ ವಿರುದ್ಧ ಆ್ಯಕ್ಷನ್ ತೊಗೊಬೇಕು ಅಂಥೇಳಿ ವಾಣಿಜ್ಯ ಮಂಡಳಿ ಕೂಡ ರೆಡಿ ಇದೆ. ಕಲಾವಿದ ಸಂಘ ಕೂಡ ಇವತ್ತು ಕೊಟ್ಟಿದ್ದೀನಿ. ಕಲಾವಿದರ ಸಂಘ ಕೂಡ ಸ್ಪಂದಿಸುತ್ತೆ ಅಂಥೇಳಿ. DCM ಮತ್ತು ಗೃಹ ಮಂತ್ರಿಗೆ ಮನವಿ ಮಾಡೋದು ಸರ್ ಮುಖಾಂತರ ಅಂತ ಏನೋ ಪ್ಲ್ಯಾನ್ ಇದೆ ಸರ್? ಇಲ್ಲ, ಸರ್ರು ಮತ್ತು ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ಯಾಕಂದರೆ ಎಲ್ಲನೂ ಭಾಳ ಮುಖ್ಯವಾದಂಥ ಒಂದು ಸಂಘ ಸಂಸ್ಥೆ. ಬಟ್ ಎಲ್ಲ ಸೇರಿ ಒಗ್ಗಟ್ಟಾಗಿ ಒತ್ತಾಯ ಮಾಡ್ತಾರೆ.